ಗುಡ್ ಮಾರ್ನಿಂಗ್ ಕನ್ನಡಿಗರೇ. ಈ ವಿಡಿಯೋ ಫುಲ್ಲು ಕಾಮಿಡಿ ಇರುತ್ತೆ, ಯಾಕೆಂದರೆ ಊರಿಗೆ ಬಂದಿದ್ದೆ, ಅದು ಫುಲ್ಲು ಕಾಮಿಡಿ ಇದೆ ನೋಡಿ. ಇವತ್ತು ಬೆಳಗ್ಗೆ ನೈಟ್ ಡ್ಯೂಟಿ ಇತ್ತು, ಮುಗಿಸ್ಕೊಂಡು ಸೀದಾ ಮನೆ ಬಂದು ನೋಡಿ ನಮ್ಮಮ್ಮ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಿತ್ತು. ತಿಂಡಿ ಮಾಡ್ತಿದ್ದು ನಮ್ಮಮ್ಮ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿತ್ತು. ಅದು ನೋಡ್ರೆ ಬತ್ಲು ಮನೆಗೆ ಹಾಕೋ ಪೈಪನ್ನು ಹಂಗೆ ಬಿಟ್ಬಿಟ್ಟಿತ್ತು. ಮನೆ ತುಂಬ ನೀರಾಗ್ಬಿಟ್ಟಿದೆ. ಆಮೇಲೆ ನಮ್ಮ ತಂಗಿ ನೋಡ್ರೆ ಕೋತಿ ನೋಡೋದೇ ಬೇಡ. ಹೋಗೋದಂತ ನಮ್ಮ ಫ್ರೆಂಡ್ ಕಾರ್ತಾರ ಅಂತ ಹೋಯ್ದು. ಅಲ್ಲಿ ಸಿಕ್ಕಿ ಇವನು ಕೂಡ ಚೆನ್ನಾಗಿ ಮಾತಾಡ್ತಿದ್ದು. ಆಮೇಲೆ ಇವನು ನಮ್ಮ ಫ್ರೆಂಡ್ ಗಾಡಿ ಓಡಿಸ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಯಾವ ಥರ ಓಡಿಸ್ತಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದು ಅಲ್ಲಿಂದ ತರೋಸಿಗೆ ಸುಸ್ತು ಬಿದ್ದೋದು. ಆಮೇಲೆ ಸುಸ್ತು ಬಿದ್ದು ಅಂತ ಇಬ್ಬರು ರೆಸ್ಟ್ ಮಾಡ್ತಿದ್ದು. ಫ್ರೆಂಡ್ಸ್, ಇದು ಊರಿಗೆ ಯಾವ ಥರ ತಗೊಂಡೋದು, ಎಲ್ಲಿ ಏನೇನಾಯ್ತು ಅಂತ ವೀಡಿಯೋ ನೆಕ್ಸ್ಟ್ 2 ಅಲ್ಲಿ ಹಾಕ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಊರಿಗೆ ಹೋಗ್ಬೇಕಾದ್ರೆ ಟ್ರೈನಾಗ ಕೆಟ್ಟು ನಿಂತ್ಕತ್ತು. ವೆಲ್ಕಮ್ ಕನ್ನಡಿಗರನ್ನೇ ಭಾಗ 2ಗೆ. ಇವು ಸೀದಾ ಕಾರ್ ತಗೊಂಡು ಹೋಗಿದ್ದೆ ಟ್ರೈನ್ ಹತ್ತನ ಅಂತ. ಟ್ರೈನ್ ನೋಡ್ರಿ ಇನ್ನೂ ಬರಲಿಲ್ಲ ಅಂತಿಂತು. ಲಾಸ್ಟ್ ಟ್ರೈನ್ ಬಂತು. ಟ್ರೈನಿಗೆ ಸೀದಾ ಕಾರ್ ಹಾಕೊಂಡು ಟ್ರೈನ್ ಒಳಗಡೆ ಹೋದು. ಇವು ನೋಡ್ರಿ ಅದ್ರ ಮೇಲೆ ಕೂತ್ಕೊಂಡಾನೆ. ಆಮೇಲೆ ಹಂಗೆ ಹೋಯ್ತಿದ್ವಿ, ಶ್ರಾವಣಬೆಳಗೊಳಕ್ಕೆ ಹೋಯ್ತೀವಿ. ಟ್ರೈನ್ ಕೆಟ್ಟು ನಿಂತ್ಕೊಂಡ್ಬಿಡೋದ. ನಾನು ಹುಡ್ತಾಗ್ಲಿಂದ ಟ್ರೈನ್ ಕೆಟ್ಟೋಗಿದ್ದು ನೋಡಿದ್ದಿದೆ ಫಸ್ಟು. ಆಮೇಲೆ ಆಯ್ತು ಬಿಡು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಅಲ್ಲೇ ಶ್ರಾವಣಬೆಳಗೊಳ ಬೆಟ್ಟ ಕಾಣಿಸ್ತಿತ್ತು, ಗೊಮ್ಮಟೇಶ್ವರ ಸ್ವಾಮಿ ಕಾಣಿಸ್ತಿದ್ರು. ಅವ್ರನ್ನ ಒಂದು ಸ್ವಲ್ಪ ಜೂಮನ್ನು ನೋಡಿದೆ. ನೈಟು ಸಕ್ಕತ್ತಾಗಿತ್ತು. ಹೋಗ್ಬೇಕು ಅನ್ನಿಸ್ತಾರೆ, ಹೋಗೋಕ್ಕಾಗಲಿಲ್ಲ. ಆಮೇಲೆ ಹಂಗೆ ಹಿಂಗೆ ನೋಡ್ತಾ ಏನಿದ್ದೆ ಬೆಟ್ಟನ. ಎಷ್ಟೊತ್ತಾದ್ರೂ ಟ್ರೈನ್ ರೆಡಿ ಆಗಲಿಲ್ಲ. ಇದನ್ನೆಲ್ಲ ಪಾಪ ಸುಮ್ಮನೆ ಕಾಯ್ಕೊಂಡು ಕೂತಿದ್ರು. ಅಲ್ಲಿ ಪೈಲಟ್ ಹತ್ರ ಹೋಗಿ ಎಲ್ಲರೂ ಕೇಳ್ತೀರಿ ಏನಾಯ್ತು ಅಂತ. ಪೈಲಟ್ ಹತ್ರ ಹೋಗಿ ಯಾರೇನು ಹೇಳಿಲ್ಲ. ಆಮೇಲೆ ನಮ್ಮ ಬೋಗಿಲಿ ಮಾತ್ರ ಕರೆಂಟ್ ಇದೆ, ಹಿಂದೆ ಮುಂದೆ ಯಾವ ಬೋಗಿಲೂ ಕರೆಂಟ್ ಇರಲಿಲ್ಲ. ಆಮೇಲೆ ಹಂಗೆ ಹಿಂಗೂ ಚಂದ್ರಪಣ್ಣ ಬಂದು ಹೇಳ್ಕೊಂಡು ಅಲ್ಲಿಂದ ಸೀದಾ ನಮ್ಮಣ್ಣ ಗಾಡಿ ತಮ್ಮ ಅಶೋಕ್ ಲೇಲ್ಯಾಂಡು ಅಲ್ಲ ಸೀದಾ ಹೊರಟಿದ್ದೆ ಊರಿಗೆ. ಗಾಡಿ ತಗೊಂಡು ಊರಿಗೆ ಹೋಗಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಸಿಗೋಣ. ಭಾಗ 3 ನೋಡಿ.